ವೆರಿ ಗುಡ್ ಮಾರ್ನಿಂಗ್. ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡ್ತಾ ಇದ್ವಪ್ಪ ಅಂದರೆ ಬಲ ಮತ್ತು ನ್ಯೂಟನ್ನ ಚಲನೆ ನಿಯಮಗಳಿಗೆ ಸಂಬಂಧಪಟ್ಟಂಥ ನ್ಯೂಮರಿಕಲ್ಸ್ ಲೆಕ್ಕಗಳನ್ನು ಬಿಡಿಸುವಂಥ ಕೆಲಸ ಮಾಡ್ತಾ ಇದ್ವಿ. ಟೆಕ್ಸ್ಟ್ ಬುಕ್ ಮಿಡಲಲ್ಲಿರುವಂತಹ ಒಂದಷ್ಟು ಲೆಕ್ಕಗಳನ್ನು ಲಾಸ್ಟ್ ಕ್ಲಾಸಲ್ಲಿ ಬಿಡಿಸುವಂಥ ಕೆಲಸ ಮಾಡಿದ್ದೆ. ಈಗ ಟೆಕ್ಸ್ಟ್ ಬುಕ್ ಮಿಡಲಲ್ಲಿರುವಂಥ ಮತ್ತೊಂದಷ್ಟು ನ್ಯೂಟನ್ನ ಚಲನೆಯ ಮೂರನೇ ನಿಯಮಗಳಿಗೆ ಸಂಬಂಧಪಟ್ಟಂತೆ ಮತ್ತು ಸಂವೇಗ ಸಂರಕ್ಷಣಾ ನಿಯಮಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಲೆಕ್ಕಗಳಿದಾವೆ. ಆ ಲೆಕ್ಕಗಳನ್ನು ಬಿಡಿಸುವಂಥ ಕೆಲಸ ಮಾಡೋಣ. ಅದಾದ ನಂತರ ಅಭ್ಯಾಸ ಪ್ರಶ್ನೆಗಳನ್ನು ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಹಾಗಾದ್ರೆ ಲೆಕ್ಕ ಏನಿದೆ ನೋಡ್ರಿ, 20 ಗ್ರಾಂ ದ್ರವ್ಯರಾಶಿಯ ಗುಂಡೊಂದನ್ನು 150 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ 2 kg ದ್ರವ್ಯರಾಶಿಯ ಪಿಸ್ತೂಲ್ನಿಂದ ಹಾರಿಸಲಾಗಿದೆ. ಹಾಗಾದ್ರೆ ಪಿಸ್ತೂಲಿನ ಹಿಮ್ಮೆಟ್ಟುವಿಕೆಯ ರಿಕಾಯಿಲ್ ವೇಗ ಎಷ್ಟು? ಹೌದಾ? ಹಾಗಾದ್ರೆ ಕೊಟ್ಟಂತ ದತ್ತಾಂಶಗಳು ಗುಂಡಿನ ದ್ರವ್ಯರಾಶಿ ಕೊಟ್ಟಿದ್ದಾರೆ. ಎಷ್ಟಿದೆಯಪ್ಪ ಅಂದ್ರೆ 20 ಗ್ರಾಮ್ ಇದೆ. ಎಷ್ಟಿದೆ? 20 ಗ್ರಾಮ್ ಇದೆ. ಇದನ್ನ ನಾನು ಕೆಜಿ ಕನ್ವರ್ಟ್ ಮಾಡ್ಕೋಬೇಕಂತೀನಿ. ಹಾಗಾದ್ರೆ 20 ಗ್ರಾಮ್ ಡಿವೈಡೆಡ್ ಬೈ 1000. ಹಾಗಾದ್ರೆ ಎಷ್ಟಾಯ್ತಿದು? 0 ಕ್ಯಾನ್ಸಲ್, 0 ಕ್ಯಾನ್ಸಲ್. ಹೌದಾ? 0.02 kg. 0.02 kg. ಇನ್ನ ಪಿಸ್ತೂಲಿನ ದ್ರವ್ಯರಾಶಿಯನ್ನು ಕೊಟ್ಟಿದ್ದಾರೆ ನೋಡ್ರಿ. ಗುಂಡಿನ ದ್ರವ್ಯರಾಶಿಯನ್ನ ನಾವು m1 ಅಂತ ತಗೋತೀವಿ. m1 ಅಂತ ತಗೋತೀವಿ. ಹಂಗಾರೆ ಪಿಸ್ತೂಲಿನ ದ್ರವ್ಯರಾಶಿಯನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ m2 ಅಂತ ತಗೋತೀವಿ. m2 = 2 kg. m2 = 2 kg. ಆಮೇಲೆ ಪಿಸ್ತೂಲಿನ ಆರಂಭಿಕ ವೇಗ ಗುಂಡು ಹೊಡೆಯೋಕ್ಕಿಂತ ಮುಂಚೆ, ಹೌದಾ? ಪಿಸ್ತೂಲಿನ ಆರಂಭಿಕ ವೇಗವನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಏನು u1 ಅಂತ ತಗೋತೀವಿ. u2 ಅಂತ ತಗೋತೀವಿ. ಯಾಕೆ ಪಿಸ್ತೂಲು u2 = 0. ಆಮೇಲೆ ಗುಂಡಿನ ಆರಂಭಿಕ ವೇಗ ಹೊಡೆಯೋಕ್ಕಿಂತ ಮುಂಚೆ ಗುಂಡು ನಿಶ್ಚಲ ಸ್ಥಿತಿಯಲ್ಲಿತ್ತು. ಹಾಗಾದ್ರೆ u1, ಹೌದಾ? u1 ಅದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ 0 ಮೀಟರ್ ಪರ್ ಸೆಕೆಂಡ್ ಅಂತ ತಗೋತೀನಿ. ಹೌದಾ? ಇವೇನಪ್ಪ ಅಂದ್ರೆ ಕೊಟ್ಟಂತಹ ಅಂಶಗಳು. ಏನು? ಹಿಮ್ಮೆಟ್ಟುವಿಕೆಯ ವೇಗ ಕ್ಯಾಪಿಟಲ್ ವಿ ಅನ್ನ ಕಂಡುಹಿಡಿಯಬೇಕಾಗಿದೆ ನಾವು. ಕ್ಯಾಪಿಟಲ್ ವಿ = ಯಾವುದು? ಬಂದೂಕಿನ ವೇಗವನ್ನ ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಹೌದಾ, ನಾವು m1 m2 ಅಂತ ತಗೋಬಹುದು, ಅಥವಾ ಕ್ಯಾಪಿಟಲ್ M ಅಂತ ಗುಂಡಿನ ರಾಶಿಯನ್ನ ಸ್ಮಾಲ್ m ಅಂತ, ಆಮೇಲೆ ಬಂದೂಕಿನ ರಾಶಿಯನ್ನ ಕ್ಯಾಪಿಟಲ್ M ಅಂತಾನೂ ಕೂಡ ತಗೋಬಹುದು. ಹೆಂಗ್ ಬೇಕಾದ್ರೆ ಅಡ್ಜಸ್ಟ್ಮೆಂಟ್ಗೆ ತಕ್ಕಂತೆ. ಹೌದಾ? ಹಾಗಾದ್ರೆ ಲೆಕ್ಕವನ್ನ ಬಿಡಿಸುತ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ಏನಪ್ಪಾ ಅಂದ್ರೆ ಗುಂಡು ಹೊಡೆಯೋಕ್ಕಿಂತ ಮುಂಚೆ, ಗುಂಡು ಹಾರಿಸುವ ಮುಂಚೆ ಬಂದೂಕಿನ ಮತ್ತು ಗುಂಡಿನ ಸಂವೇಗಗಳು. ಗುಂಡು ಹಾರಿಸುವ ಮುಂಚೆ ಅಥವಾ ಗುಂಡು ಚಿಮ್ಮುವಿಕೆ ಮುಂಚೆ ಯಾವುದು? ಪಿಸ್ತೂಲು ಮತ್ತು ಗುಂಡಿನ ಒಟ್ಟು ಸಂವೇಗಗಳು. ಗುಂಡು ಚಿಮ್ಮುವಿಕೆಯ ಮೊದಲು ಯಾವುದು? ಪಿಸ್ತೂಲು ಮತ್ತು ಗುಂಡಿನ ಒಟ್ಟು ಸಂವೇಗಗಳು. ಹೌದಾ? ಹಾಗಾದ್ರೆ ಬಂದೂಕಿನ ರಾಶಿಯನ್ನ ನಾವೇನು ತಗೊಂಡಿದ್ದೀವಿ? ಕ್ಯಾಪಿಟಲ್ M ಅಂತ ತಗೊಂಡಿದ್ದೀವಿ. ಗುಂಡಿನ ರಾಶಿಯನ್ನ M ಅಂತ ತಗೊಂಡಿದ್ದೀವಿ. ಆಮೇಲೆ ಏನು? ಬಂದೂಕಿನಿಂದ ಗುಂಡು ಚಿಮ್ಮುವಿಕೆ ಮುಂಚೆ ಎರಡನ್ನು ಕೂಡ, ಪಿಸ್ತೂಲು ಕೂಡ ಮತ್ತು ಗುಂಡು ಕೂಡ ಎರಡು ನಿಶ್ಚಲ ಸ್ಥಿತಿಯಲ್ಲಿದ್ದು, ಹಾಗಾದ್ರೆ ಅವುಗಳ ವೇಗ 0 ಮೀಟರ್ ಪರ್ ಸೆಕೆಂಡ್. ಹಾಗಾದ್ರೆ ಏನು? ಅವುಗಳ ಒಟ್ಟು ಸಂವೇಗ ಎಷ್ಟು? 0 kg × ಮೀಟರ್ ಪರ್ ಸೆಕೆಂಡ್. 0 kg × ಮೀಟರ್ ಪರ್ ಸೆಕೆಂಡ್. ಇನ್ನು ಗುಂಡು ಚಿಮ್ಮುವಿಕೆ ಮೊದಲು ಪಿಸ್ತೂಲು ಮತ್ತು ಗುಂಡಿನ ಒಟ್ಟು ಸಂವೇಗಗಳನ್ನು ಕಂಡುಹಿಡಿದ್ವಿ. ಇನ್ನೇನು ಕಂಡುಹಿಡಿಬೇಕು? ಗುಂಡು ಚಿಮ್ಮಿದ ನಂತರ ಯಾವ್ದು? ಪಿಸ್ತೂಲು ಮತ್ತು ಗುಂಡಿನ ಗುಂಡು ಚಿಮ್ಮಿದ ನಂತರ ಪಿಸ್ತೂಲು ಮತ್ತು ಗುಂಡಿನ ಒಟ್ಟು ಸಂವೇಗಗಳು. ಹಾಗಾದ್ರೆ ನೋಡ್ರಿ, ಈಗಾಗಲೇ ಸಂವೇಗ ಸಂರಕ್ಷಣಾ ನಿಯಮದಲ್ಲಿ ಅಧ್ಯಯನ ಮಾಡುವಾಗ ನಾವೇನು ಅಭ್ಯಾಸ ಮಾಡಿದ್ವಿ ಅಂದ್ರೆ
ಎಂ ವಿ ಪ್ಲಸ್ ಕ್ಯಾಪಿಟಲ್ ಎಂ ವಿ ಇಸ್ ಈಕ್ವಲ್ ಟು 0 ಅಂತ ತಗೊಂಡಿದ್ದೀವಿ. ಇದನ್ನೆಷ್ಟು ತಗೊಳ್ಳೋಣ ಈಗ ಸಂವೇಗ ಸಂರಕ್ಷಣಾ ನಿಯಮ ಸಮವಾಗಿರ್ತದೆ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಹಾಗಾದ್ರೆ ಸ್ಮಾಲ್ ಎಂ ವಿ 0.02 kg ಇಂಟು ವಿ ಎಷ್ಟಿದೆ 150 ಮೀಟರ್ ಪರ್ ಸೆಕೆಂಡ್ ಪ್ಲಸ್ ಕ್ಯಾಪಿಟಲ್ ಎಂ ಎಷ್ಟಿದೆ 2 kg ಇಂಟು ವಿ. ಹಾಗಾದ್ರೆ ನೋಡ್ರಿ 0.02 kg ಇದೆ. ಒಂದು 0 ಕ್ಯಾನ್ಸಲ್ ಮಾಡ್ಕೋತೀನಿ. 1 0 ಕ್ಯಾನ್ಸಲ್ ಮಾಡ್ಕೊಂಡಾಗ ಪಾಯಿಂಟ್ ಇಲ್ಲಿ ಬರ್ತದೆ. ಹೌದಾ, ಪಾಯಿಂಟ್ ಅನ್ನು ನಾನು ಇಲ್ಲಿ ತಗೋತೀನಿ. 1.5 ತಗೋತೀನಿ. 1.5 ತಗೊಂಡಾಗ 2 ಆಗ್ತದೆ. 2 ಇಂಟು 1.5 ಏನಾಯ್ತು ಇದು 3 ಪ್ಲಸ್ 2v. ಹಾಗಾದ್ರೆ ನಾನು ಇದನ್ನೇ ಹೆಂಗ್ ಬರ್ಕೋತೀನಿಪ್ಪ ಅಂದ್ರೆ 2v ಇಸ್ ಈಕ್ವಲ್ ಟು -3. ಆ ಕಡೆ ಪ್ಲಸ್ ಇದ್ದ ಆ ಕಡೆ ಹೋದ್ರೆ ಏನಾಯ್ತು ಮೈನಸ್ ಆಯ್ತು. ಹಾಗಾದ್ರೆ v ಇಸ್ ಈಕ್ವಲ್ ಟು -3/2. ಹಾಗಾದ್ರೆ ಒಂದಲೇ 1.5. ಹಾಗಾದ್ರೆ ಬಂದೂಕಿನ ಸಂವೇಗ ಎಷ್ಟು ಅಂದ್ರೆ -1.5 ಮೀಟರ್ ಪರ್ ಸೆಕೆಂಡ್. ನಾವೇನ್ ಕಂಡುಹಿಡಿಬೇಕಾಗಿತ್ತು v ಅನ್ನೇ ಕಂಡುಹಿಡಿಬೇಕಾಗಿತ್ತು. v ಇಸ್ ಈಕ್ವಲ್ ಟು -1.5 ಮೀಟರ್ ಪರ್ ಸೆಕೆಂಡ್. ಇಲ್ಲಿ ಋಣ ಚಿಹ್ನೆ ಪಿಸ್ತೂಲಿನ ಹಿಮ್ಮೆಟ್ಟುವಿಕೆ. ಗುಂಡು ಮುಂಚಲಿಸ್ತಾ ಇದೆ ಅಂದ್ರೆ ಧನ, ಪಿಸ್ತೂಲ್ ಏನಾಗ್ತಾ ಇದೆ ಹಿಂದೆ ಚಲಿಸ್ತಾ ಇದೆ ಋಣ. ಹೌದಾ, ಏನಪ್ಪಾ ಅಂದ್ರೆ ಪಿಸ್ತೂಲಿನ ಹಿಂಚಿಮ್ಮುವಿಕೆ ಬಂದೂಕಿನಿಂದ ಹಾರಿದ ಗುಂಡಿಗೆ ಏನಪ್ಪಾ ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿದೆ. ಅದಕ್ಕೇನು ಋಣ ಚಿಹ್ನೆ. ಇದಷ್ಟು ನೆನಪಿರಬೇಕು. ಹೌದಾ, ಆದ್ದರಿಂದ ಪಿಸ್ತೂಲಿನ ಹಿಮ್ಮೆಟ್ಟುವಿಕೆ ಬಂದೂಕಿನಿಂದ ಹಾರಿದ ಗುಂಡಿಗೆ ವಿರುದ್ಧ ದಿಕ್ಕಿನಲ್ಲಿದೆ. ಅದಕ್ಕೇನು ಬಂದಂತ ಉತ್ತರ ಏನಿದೆ, ಬಂದೂಕಿನ ವೇಗ 1.5 ಮೀಟರ್ ಪರ್ ಸೆಕೆಂಡ್ ಬಂದಿದೆ. ಅದರ ಮೈನಸ್ ಬಂದಿದೆ, ಯಾಕೆ ಹಿಂಚಿಮ್ತಾ ಇದೆ ಬಂದೂಕು. ಹೌದಾ, ವೆರಿ ಸಿಂಪಲ್ ಆದಂತ ಲೆಕ್ಕ, ಸಂವೇಗ ಸಂರಕ್ಷಣಾ ನಿಯಮಕ್ಕೆ ಸಂಬಂಧಪಟ್ಟಂತ ಲೆಕ್ಕ. ಇನ್ನು ನೆಕ್ಸ್ಟ್ ಲೆಕ್ಕವನ್ನು ನೋಡೋಣ. ನೋಡ್ರಿ, ನೆಕ್ಸ್ಟ್ ಲೆಕ್ಕ ಏನಿದೆಪ್ಪ ಅಂದ್ರೆ 40 kg ದ್ರವ್ಯರಾಶಿಯ ಹುಡುಗಿಯೊಬ್ಬಳು 5 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ನಿಶ್ಚಲ ಸ್ಥಿತಿಯಲ್ಲಿರುವ 3 kg ದ್ರವ್ಯರಾಶಿಯುಳ್ಳ ಘರ್ಷಣೆ ಇಲ್ಲದ ಗಾಲಿಗಳುಳ್ಳ ಬಂಡೆ ಅಥವಾ ಅದನ್ನು ಕಾರ್ಟ್ ಅಂತ ಕರಿತೀವಿ ಮೇಲಕ್ಕೆ ಅಡ್ಡಲಾಗಿ ನೆಗಿತಾಳ. ಬಂಡಿ ಚಲಿಸತೊಡಗಿದಂತೆ ಆಕೆಯ ವೇಗ ಎಷ್ಟು? ಹೌದಾ, ಅಡ್ಡಲಾಗಿ ಯಾವುದೇ ಬಾಹ್ಯ ಬಲ ಪ್ರಯೋಗ ಆಗುತ್ತಿಲ್ಲ ಅಂತ ಎಂದಿಟ್ಕೊಳ್ಳೋಣ. ಹೌದಾ, ಹಾಗಾದ್ರೆ ಇದನ್ನ ಲೆಕ್ಕ ಬಿಡಿಸೋಣ. ಹೌದಾ, ಹುಡುಗಿ ಬಂಡಿಯನ್ನು ಏರುವ ಮೊದಲು ಒಟ್ಟು ಸಂವೇಗ. ಹಾಗಾದ್ರೆ ಅವ್ರು ಕೊಟ್ಟಂತ ಅಂಶಗಳು ಏನಿದಾವ್ ನೋಡೋಣ. ಹುಡುಗಿಯ ದ್ರವ್ಯರಾಶಿ ಏನ್ ಕೊಟ್ಟಿದ್ದಾರೆ? ಹುಡುಗಿಯ ದ್ರವ್ಯರಾಶಿಯನ್ನ ನಾವು ಕ್ಯಾಪಿಟಲ್ ಎಂ ಅಂತ ತೆಗೆದುಕೊಳ್ಳೋಣ. ಕ್ಯಾಪಿಟಲ್ ಎಂ ಎಷ್ಟಿದೆ? 40 kg. ಆಮೇಲೆ ಹುಡುಗಿ ಕಾಟ್ ಮೇಲೆ ಜಿಗಿಯುವಂತ ವೇಗ. ಹೌದಾ, ಇದು ಹುಡುಗಿ ಕಾಟ್ನ ಮೇಲೆ ಜಿಗುವಂತ ವೇಗ ಕ್ಯಾಪಿಟಲ್ ವಿ. ಎಷ್ಟಿದೆ ವೇಗ? ಎಷ್ಟಿದೆ? 5 ಮೀಟರ್ ಪರ್ ಸೆಕೆಂಡ್. 5 ಮೀಟರ್ ಪರ್ ಸೆಕೆಂಡ್. ಇನ್ನ ಏನಪ್ಪಾ ಅಂದ್ರೆ ಕಾರ್ಟ್ನ ದ್ರವ್ಯರಾಶಿ. ಯಾವ್ದು ದ್ರವ್ಯರಾಶಿ? ಕಾರ್ಟ್ನ ಅಥವಾ ಬಂಡಿಯ ದ್ರವ್ಯರಾಶಿ. ಹೌದಾ, ದ್ರವ್ಯರಾಶಿ. ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಮಾಲ್ ಎಂ ಅಂತ ತಗೋತೀವಿ. ಸ್ಮಾಲ್ ಎಂ ಇಸ್ ಈಕ್ವಲ್ ಟು 3 kg. ಇನ್ನ ಹುಡುಗಿ ಬಂಡಿಯನ್ನ ಏರುವ ಮೊದಲು ಒಟ್ಟು ಸಂವೇಗ. ಹೌದಾ, ಕಾರ್ಟ್ನ ಸಂವೇಗ ಇನ್ನ ಏರಿಲ್ಲ, ಅವಾಗ ಕಾರ್ಟ್ನ ಸಂವೇಗ ಅಥವಾ ಕಾರ್ಟ್ನ ವೇಗ ಅದನ್ನ ನಾವು ಸ್ಮಾಲ್ ವಿ ಅಂತ ತಗೊಳ್ತೀವಿ. ಹೌದಾ, 0 ಮೀಟರ್ ಪರ್ ಸೆಕೆಂಡ್.
ಹಾಗಾದ್ರೆ ಇಲ್ಲಿ ಬಳಸುವಂತ ಫಾರ್ಮುಲಾ ಯಾವಪ್ಪ ಅಂದ್ರೆ ಕ್ಯಾಪಿಟಲ್ ಎಂ ವಿ ಪ್ಲಸ್ ಸ್ಮಾಲ್ ಎಂ ವಿ ಇಸ್ ಈಕ್ವಲ್ ಟು 0 ತಗೊಳ್ಳೋಂತ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಕ್ಯಾಪಿಟಲ್ ಎಂ ಎಷ್ಟಿದೆ 40 kg, ಆಮೇಲೆ ವಿ ಎಷ್ಟಿದೆ ಇಂಟು 5 ಮೀಟರ್ ಪರ್ ಸೆಕೆಂಡ್, 5 ಮೀಟರ್ ಪರ್ ಸೆಕೆಂಡ್ ಪ್ಲಸ್ ಯಾವುದು ಸ್ಮಾಲ್ ಎಂ ಎಷ್ಟಿದೆ 3 kg ಇಂಟು ವಿ ಎಷ್ಟಿದೆ ವಿ 0 ಮೀಟರ್ ಪರ್ ಸೆಕೆಂಡ್, 0 ಮೀಟರ್ ಪರ್ ಸೆಕೆಂಡ್. ಹಾಗಾದ್ರೆ 45 200 ಆಮೇಲೆ 3 ಇಂಟು 0 ಹಾಗಾದ್ರೆ ಸಂವೇಗ ಕಂಡು ಹಿಡಿತಾ ಇದೀವಿ ನಾವು. ಏನ್ ಕಂಡು ಹಿಡಿತಾ ಇದೀವಿ? ಸಂವೇಗದ ಮಾನ 200 kg ಇಂಟು ಮೀಟರ್ ಪರ್ ಸೆಕೆಂಡ್. ಇದೇನಪ್ಪ ಅಂದ್ರೆ ಹುಡುಗಿ ಬಂಡಿಯನ್ನ ಏರುವ ಮೊದಲು ಒಟ್ಟು ಸಂವೇಗ. ಇನ್ನ ಹುಡುಗಿ ಬಂಡಿಯನ್ನ ಏರಿದ ಮೇಲೆ, ಹುಡುಗಿ ಬಂಡಿಯನ್ನು ಏರಿದ ಮೇಲೆ ಒಟ್ಟು ಸಂವೇಗ ಹೌದಾ? ಹಾಗಾದ್ರೆ ಇಲ್ಲಿ ಯಾವ್ದು ಸೂತ್ರ ಬಳಸ್ತೀವಿ? ಎಂ ಪ್ಲಸ್ ಎಂ ಇಂಟು ವಿ. ಹಾಗಾದ್ರೆ ಕ್ಯಾಪಿಟಲ್ ಎಂ ಎಷ್ಟಿದೆ 40 kg, ಸ್ಮಾಲ್ ಎಂ ಎಷ್ಟಿದೆ 3 kg ಇಂಟು ವಿ ನಮಗೆ ಗೊತ್ತಿಲ್ಲ, ಹಾಗಾದ್ರೆ ಸ್ಮಾಲ್ ವಿ ಆಸ್ ಇಟ್ ಈಸ್ ತಗೋತೀವಿ. ಹಾಗಾದ್ರೆ ಇದನ್ನ ಏನ್ ಮಾಡ್ಬೋದು? 40 + 3 ಇಂಟು ವಿ, ಹಾಗಾದ್ರೆ 43 ವಿ ಅಂತ ಬರೀಬಹುದು. ಈಗಾಗಲೇ ಸಂವೇಗ ಸಂರಕ್ಷಣಾ ನಿಯಮದ ಪ್ರಕಾರ ಹುಡುಗಿ ಬಂಡಿಯನ್ನ ಏರುವ ಮೊದಲು ಸಂವೇಗ ಮತ್ತು ಹುಡುಗಿ ಬಂಡಿಯನ್ನು ಏರಿದ ಮೇಲೆ ಉಂಟಾಗುವಂತ ಒಟ್ಟು ಸಂವೇಗಗಳೇನಾಗಿರ್ತಾವ? ಸಮ ಆಗಿರ್ತಾವ. ಹಾಗಾದ್ರೆ ಸಂವೇಗ ಸಂರಕ್ಷಣಾ ನಿಯಮದ ಪ್ರಕಾರ ಸಂವೇಗ ಸಂರಕ್ಷಣಾ ನಿಯಮದ ಪ್ರಕಾರ ಏನು? ಹುಡುಗಿ ಬಂಡಿಯನ್ನ ಏರುವ ಮೊದಲು, ಹುಡುಗಿ ಬಂಡಿಯನ್ನ ಏರಿದ ನಂತರ ಒಟ್ಟು ಸಂವೇಗಗಳೇನಾಗಿರ್ತಾವ? ಸಮ ಆಗಿರ್ತಾವ. ಹಾಗಾದ್ರೆ ನಾನು ಇದನ್ನೇನ್ ಬಿಡ್ತೀನಿ ಅಂದ್ರೆ 43 ವಿ ಇಸ್ ಈಕ್ವಲ್ ಟು 200 ಅಂತ ಬಿಡ್ತೀನಿ. 43 ಯಾಕ? ಸಂವೇಗ ಹುಡುಗಿ ಬಂಡಿಯನ್ನ ಏರಿದ ನಂತರ ಉಂಟಾಗುವಂತ ಒಟ್ಟು ಸಂವೇಗ 43 ವಿ ಇದೆ. ಹುಡುಗಿ ಬಂಡಿಯನ್ನ ಏರೋಕ್ಕಿಂತ ಮುಂಚೆ ಒಟ್ಟು ಸಂವೇಗ ಏನಿದೆ ಅಂದ್ರೆ 200 kg ಇಂಟು ಮೀಟರ್ ಪರ್ ಸೆಕೆಂಡ್ ಇದೆ. ಹಾಗಾದ್ರೆ ಇದನ್ನ ವಿ ಇಸ್ ಈಕ್ವಲ್ ಟು 200/43 ಅಂತ ಬರೀಬಹುದು. ಹೌದಾ? ಹಾಗಾದ್ರೆ 4 4 16 16 172. ಹೌದಾ? 4 ಪಾಯಿಂಟ್ ಬಂತು. ಹಾಗಾದ್ರೆ 4.6. ಹಾಗಾದ್ರೆ ವಿ ಇಸ್ ಈಕ್ವಲ್ ಟು ಪ್ಲಸ್ 4.6 ಮೀಟರ್ ಪರ್ ಸೆಕೆಂಡ್. ಹೌದಾ? ಇಲ್ಲಿ ಪ್ಲಸ್ ಚಿಹ್ನೆ ಏನ್ ತೋರಿಸ್ಕೊಡ್ತದಂದ್ರೆ ಹುಡುಗಿ ಯಾವ ದಿಕ್ಕಿನಲ್ಲಿ ಜಿಗಿದಾಳ ಅದೇ ದಿಕ್ಕಿನಲ್ಲಿ ಕಾಟ್ ಏನಾಗ್ತಾ ಇದೆ? ಮುಂದೆ ಚಲಿಸ್ತಾ ಇದೆ. ಅದರ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇತ್ತು ಅಂದ್ರೆ ಆನ್ಸರ್ ಏನಾಗ್ತಿತ್ತು? ಮೈನಸ್ ಅಲ್ಲಿ ಬರ್ತಾ ಇತ್ತು. ಆದ್ರೆ ಅದೇ ದಿಕ್ಕಿನಲ್ಲಿ ಏನಾಗ್ತಾ ಇದ್ದಾರೆ? ಹುಡುಗಿ ಚಲಿಸ್ತಾ ಇದ್ದಾಳ, ಅದಕ್ಕೆ ಸೈನ್ ಏನ್ ಬಂದಿದೆ? ಪ್ಲಸ್ 4.6 ಮೀಟರ್ ಪರ್ ಸೆಕೆಂಡ್. ನೋಡ್ರಿ, ಒಂದ್ ಸ್ವಲ್ಪ ನಾವು ವಿಚಾರ ಮಾಡುವಂತ ಸಂಗತಿ, ಯಾವಾಗ ಅವಳ ರಾಶಿ 40 kg ಇತ್ತು ಅವಾಗ ಅವಳ ವೇಗ 5 ಮೀಟರ್ ಪರ್ ಸೆಕೆಂಡ್ ಇತ್ತು. ಯಾವಾಗ ಅವಳು ಕಾಟ್ನ ಮೇಲೆ ಜಿಗಿದಳು ಅವಾಗ 40 + 3 43 kg ಆಯ್ತು. ರಾಶಿ ಹೆಚ್ಚಾಯ್ತು. ಹೌದಾ? ರಾಶಿ ಮತ್ತು ಬಲ ಒಂದು ಇನ್ನೊಂದಕ್ಕೇನಿದಾವ? ವಿಲೋಮಾನುಪಾತದಲ್ಲಿದಾವ. ಹಂಗಾದ್ರೆ ರಾಶಿ ಹೆಚ್ಚಾದ್ರೆ ವೇಗ ಏನಾಗ್ತದ? ಕಡಿಮೆ ಆಗ್ತದ. 5 ಮೀಟರ್ ಪರ್ ಸೆಕೆಂಡ್ ಇದ್ದಿದ್ದು 4.6 ಮೀಟರ್ ಪರ್ ಸೆಕೆಂಡ್ಗೆ ಇಳಿಕೆ ಆಯ್ತು. 4.6 ಮೀಟರ್ ಪರ್ ಸೆಕೆಂಡ್ಗೆ ಏನಾಯ್ತು? ಇಳಿಕೆ ಆಯ್ತು. ವೆರಿ ಸಿಂಪಲ್ ಆದಂತ ಲೆಕ್ಕ. ಇನ್ನು ಸೇಮ್ ಇದೇ ತರ ಇನ್ನೊಂದು ಲೆಕ್ಕ ಇದೆ, ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಆಗಿ ನೋಡೋಣ. ನೆಕ್ಸ್ಟ್ ಲೆಕ್ಕವನ್ನು ನೋಡೋಣ. ಏನಪ್ಪಾ ಅಂದ್ರೆ, ಇಬ್ಬರು ವಿರುದ್ಧ ದಂಡಗಳ ಆಟಗಾರರು ಹಾಕಿ ಚೆಂಡನ್ನ ಹೊಡೆಯುವ ಭರದಲ್ಲಿ ಡಿಕ್ಕಿ ಹೊಡೆಯುತ್ತಾರೆ ಮತ್ತು ಆ ಕೂಡಲೇ ಒಬ್ಬರ ಮೇಲೆ ಒಬ್ಬರು ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಒಬ್ಬನ ದ್ರವ್ಯರಾಶಿ 60 kg ಮತ್ತು ಆತ 5 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಿರುತ್ತಾನೆ ಮತ್ತು 55 kg ದ್ರವ್ಯರಾಶಿಯುಳ್ಳ ಮತ್ತೊಬ್ಬನು 6 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಮೊದಲ ಆಟಗಾರನೆಡೆಗೆ ಚಲಿಸುತ್ತಿರುತ್ತಾನೆ.
ಅವರು ಸಿಕ್ಕಿ ಹಾಕಿಕೊಂಡ ಮೇಲೆ ಯಾವ ದಿಕ್ಕಿನಲ್ಲಿ ಮತ್ತು ಎಷ್ಟು ವೇಗದಲ್ಲಿ ಮುಂದುವರಿಯುತ್ತಾರೆ, ಅವರಿಬ್ಬರ ಪಾದಗಳು ಮತ್ತು ಮೈದಾನ ಇವೆರಡರ ನಡುವಿನ ಘರ್ಷಣಾ ಬಲ ಏನಿದೆಯಲ್ಲ ಅದು ನೆಗ್ಲಿಜಿಬಲ್, ನಿರ್ಲಕ್ಷಿಸಬಹುದಾದ ಎಂದಿಟ್ಕೊಳ್ಳೋಣ. ಹಾಗಾದ್ರೆ ಕೊಟ್ಟಂತ ದತ್ತಾಂಶಗಳನ್ನ ಮೊದಲು ನೋಡ್ಬಿಡೋಣ. ಮೊದಲನೇ ಆಟಗಾರನ ನಾನು M1 ಅಂತ ತಗೋತೀನಿ. M1 ಎಷ್ಟಿದೆ? 60 kg. ಹಾಗಾದ್ರೆ ಅವನ ಆರಂಭಿಕ ವೇಗ ಎಷ್ಟಿದೆ? U1 ಎಷ್ಟು? 5 ಮೀಟರ್ ಪರ್ ಸೆಕೆಂಡ್. ಹೌದಾ? 60 kg ಆಮೇಲೆ 5 ಮೀಟರ್ ಪರ್ ಸೆಕೆಂಡ್. ಆಮೇಲೆ ಎರಡನೇ ಆಟಗಾರನ ತೂಕ ಎಷ್ಟಿದೆ? M2 55 kg. ಆಮೇಲೆ ಅವನ ಆರಂಭಿಕ ವೇಗ ಎಷ್ಟಿದೆ? 6 ಮೀಟರ್ ಪರ್ ಸೆಕೆಂಡ್. ಹಾಗಾದ್ರೆ ಏನ್ ಕಂಡುಹಿಡಿ ಅಂತ ಹೇಳಿದಾರೆ? ಅಂತಿಮ ವೇಗವನ್ನ V is equal to question mark. V is equal to question mark. ಹಾಗಾದ್ರೆ ಎರಡೂ ಜನ ಡಿಕ್ಕಿ ಹೊಡೆಯೋಕ್ಕಿಂತ ಮುಂಚೆ ಇಬ್ಬರು ಆಟಗಾರರು ಡಿಕ್ಕಿ ಹೊಡೆಯುವ ಮುನ್ನ ಅವರ ಸಂವೇಗಗಳು ನೋಡ್ರಿ, ಸೂತ್ರ ಏನ್ ಬರ್ತದೆ ಇಲ್ಲಿ? M1 U1 plus M2 U2. ಹಂಗಾದ್ರೆ M1 ಎಷ್ಟಿದೆ? 60 kg ಇಂಟು U1 ಎಷ್ಟಿದೆ? 5 ಮೀಟರ್ ಪರ್ ಸೆಕೆಂಡ್ ಪ್ಲಸ್ M2 ಎಷ್ಟಿದೆ? 55 kg ಇಂಟು 6 ಮೀಟರ್ ಪರ್ ಸೆಕೆಂಡ್. ಹೌದಾ? ಹಂಗಾದ್ರೆ 65 6 30 300. ಆಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಅಂಶವನ್ನು ಪರಿಗಣಿಸಬೇಕಾಗಿತ್ತು. ಏನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿ ಎಡದಿಂದ ಬಲಕ್ಕೆ ಹೋಗ್ತಾ ಇದ್ದಾನೆ ಅಂದ್ರೆ, ಮೊದಲನೇ ವ್ಯಕ್ತಿ ಎಡದಿಂದ ಬಲಕ್ಕೆ ಹೋಗ್ತಾ ಇದ್ದಾನೆ ಅಂದ್ರೆ ಅವನು ನಾವು ಧನ ಅಂತ ಪರಿಗಣಿಸ್ತೀವಿ, ಅವನ ಆರಂಭಿಕವನ್ನ. ಆಮೇಲೆ ಮತ್ತೊಬ್ಬ ವ್ಯಕ್ತಿ ಏನ್ ಬಂದು ಡಿಕ್ಕಿ ಹೊಡಿತಾ ಇದ್ದಾನ, ಅವನು ಬಲದಿಂದ ಎಡಕ್ಕೆ ಬರ್ತಾ ಇದ್ದಾನಂದ್ರೆ ಅವನ ಆರಂಭಿಕ ವೇಗನ ನಾವು ಋಣ ಅಂತ ತಗೋತೀವಿ. ಹಾಗಾದ್ರೆ ಆರಂಭಿಕ ವೇಗವನ್ನು ಋಣ ಅಂತ ತೆಗೆದುಕೊಂಡಾಗ ಇಲ್ಲೂ ಕೂಡ ಏನಾಗ್ತದೆ? ಋಣ ಬರ್ತದೆ. ಹಂಗಾರೆ 55 ಆರ್ಲೆ ಎಷ್ಟು? 330 ಮೈನಸ್ 330. ಹಂಗಾದ್ರೆ ಸಂವೇಗ 300ರಲ್ಲಿ 330 ಮೈನಸ್ ಹೋದ್ರೆ -30 kg ಇಂಟು ಮೀಟರ್ ಪರ್ ಸೆಕೆಂಡ್. ಇನ್ನು ಇಬ್ಬರು ಆಟಗಾರರು ಡಿಕ್ಕಿ ಹೊಡೆದ ನಂತರ ಅವರ ಸಂವೇಗಗಳು. ಇಬ್ಬರು ಆಟಗಾರರು ಡಿಕ್ಕಿ ಹೊಡೆದ ನಂತರ ಅವರ ಸಂವೇಗಗಳು ಅಥವಾ ಅವರ ಸಂವೇಗ. ಹೌದಾ? ಎಷ್ಟಿದೆ? ಹೌದಾ? ಮೊದಲನೇ ಆಟಗಾರ 60 kg ತೂಗ್ತಾನೆ, ಎರಡನೇ ಆಟಗಾರ 55 kg ತೂಗ್ತಾನೆ. ಸೂತ್ರ ಏನಿದೆ? ಡಿಕ್ಕಿ ಹೊಡೆದ ನಂತರ ಏನು? M1 plus M2 ಇಂಟು V ಅನ್ನೋ ಸೂತ್ರವನ್ನು ಏನ್ ಮಾಡ್ತೀವಿ? ಬಳಸ್ತೀವಿ. ಹಾಗಾದ್ರೆ M1 plus M2 ಎಷ್ಟು? 60 plus 55 ಇಂಟು V. ಹಾಗಾದ್ರೆ ನಾವು ಇದನ್ನ ಹೆಂಗ್ ಬರೀಬಹುದು? 115 V. ಏನು? ಇಬ್ಬರು ಆಟಗಾರರು ಡಿಕ್ಕಿ ಹೊಡೆದ ನಂತರ ಅವರ ಸಂವೇಗ ಎಷ್ಟು? 115 V. ಆಮೇಲೆ ನಾವು ಈಗಾಗಲೇ ಏನ್ ಮಾಡಿದೇವೆ ಅಂದ್ರೆ ಸಂವೇಗ ಸಂರಕ್ಷಣಾ ನಿಯಮವನ್ನು ಅಭ್ಯಾಸ ಮಾಡಿದೀವಿ. ಸಂವೇಗ ಸಂರಕ್ಷಣಾ ನಿಯಮದ ಪ್ರಕಾರ ಏನು? ಎರಡೂ ಸಂವೇಗಗಳು ಸಮ. ಡಿಕ್ಕಿ ಹೊಡೆಯೋಕ್ಕಿಂತ ಮುಂಚೆ ಮತ್ತು ಡಿಕ್ಕಿ ಹೊಡೆದ ನಂತರ ಕಾಯ ನಿಶ್ಚಲ ಸ್ಥಿತಿಯಲ್ಲಿರ್ತದೆ. ಅದಕ್ಕೆ ಎರಡೂ ಸಂವೇಗಗಳು ಸಮ. ಎರಡೂ ಸಂವೇಗಗಳು ಸಮ. ಹಾಗಾದ್ರೆ ಎರಡೂ ಸಂವೇಗಗಳು ಡಿಕ್ಕಿ ಹೊಡೆಯೋಕ್ಕಿಂತ ಮುಂಚೆ ಸಂವೇಗ ಎಷ್ಟಿದೆ? -30 kg. ಆಮೇಲೆ ಡಿಕ್ಕಿ ಹೊಡೆದ ನಂತರ ಸಂವೇಗ ಎಷ್ಟಿದೆ? 115 V. ಹಾಗಾದ್ರೆ 115 V is equal to -30 ಅಂತ ತೆಗೆದುಕೊಳ್ತೀನಿ ನಾನು.
ಹಾಗಾದ್ರೆ ಏನು 115 ವಿ ಇತ್ತಲ್ಲ, ವಿ ಇಸ್ ಈಕ್ವಲ್ ಟು -30 ಡಿವೈಡೆಡ್ ಬೈ 115. ಹಾಗಾದ್ರೆ ವಿ ಇಸ್ ಈಕ್ವಲ್ ಟು ಕಟ್ತಾ ಹೋಗೋದಿಲ್ಲ, 0 ಹಚ್ ಮಾಡ್ಕೋತೀನಿ, ಪಾಯಿಂಟ್ ಬರ್ತದ. ಹೌದಾ, 115 ಎಸ್ಲೆ, 115 ಎಸ್ಲೆ ಅಂತ ನೋಡ್ಬೇಕಾಗ್ತದೆ. ಹೌದಾ, 3 ಅಂತೂ ಹೋಗಲ್ಲ. 115 ಎರಡ್ಲೆ 230, 230 ಅಂದ್ರೆ 70 ಉಳಿತು. 0.2 115 ಎರಡ್ಲೆ 230, 70 ಉಳಿತು. 70 ಉಳಿತು ಅಂದ್ರೆ 10 ಹೆಚ್ಚು ಮಾಡ್ಕೋಣ. 10 ಹೆಚ್ಚು ಮಾಡ್ಕೊಂಡ್ರೆ 15 5ಲಿ, ಸರಿ, 115 5ಲಿ 500, ಒಂದು 15 5ಲಿ 75, 575, 15 6ಲಿ 115 ಇಂಟು 6, 6 5ಲಿ 30, 6 1ಲಿ 6, 9, ಆಮೇಲೆ 6 1ಲಿ 6, 690. ಹಾಗಾದ್ರೆ 0.26. ಆಮೇಲೆ ಇಲ್ಲಿ ಮೈನಸ್ ಇತ್ತಿಲ್ಲ, ಇದು ಮೈನಸ್. ಹೌದಾ, ಹಂಗಾದ್ರೆ ವ್ಯಕ್ತಿಗಳು ಇಬ್ರು ಮಂದಿ ಡಿಕ್ಕಿ ಹೊಡೆದಾಗ ಉತ್ತರ ಮೈನಸ್ ಬರ್ತಾ ಇದೆ. ಮೈನಸ್ ಬರ್ತಾ ಇದೆ ಅಂದ್ರೇನು, ಎಡದಿಂದ ಬಲಕ್ಕೆ ಸಾಗಿದ್ರೆ ಪ್ಲಸ್ ಅಂತ ಹೇಳಿದೀನಿ, ಬಲದಿಂದ ಎಡಕ್ಕೆ ಸಾಗಿದ್ರೆ ಮೈನಸ್ ಅಂತ ಹೇಳಿದೀನಿ. ಹಂಗಾದ್ರೆ ಎರಡೂ ಜನ ಡಿಕ್ಕಿ ಹೊಡೆದ ನಂತರ ಏನಾಗ್ತಾ ಇದಾರ, ಬಲದಿಂದ ಎಡಕ್ಕೆ ಬರ್ತಾ ಇದಾರ ಅಂತ ಅರ್ಥ. ಏನ್ ಕಂಡಿಡಿ ಅಂತ ಹೇಳಿದಾರು, ಏನು, ಯಾವ ದಿಕ್ಕಿನಲ್ಲಿ ಬಲದಿಂದ ಎಡಕ್ಕೆ ಚಲಿಸ್ತಾ ಇದಾರ, ಎಷ್ಟು ವೇಗದಲ್ಲಿ. ಹೌದಾ, ವಿ ಇಸ್ ಈಕ್ವಲ್ ಟು -0.26 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ. ಯಾಕ ವೇಗವನ್ನು ಕಂಡಿಡಿ ಅಂತ ಹೇಳಿದ್ರು, ಎಷ್ಟು ವೇಗದಲ್ಲಿ, -0.26 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಏನು, ಬಲದಿಂದ ಎಡಕ್ಕೆ ಇಬ್ರು ಜನ ಏನಾಗ್ತಾರೆ ಅಂದ್ರೆ ಚಲಿಸ್ತಾ ಇದ್ದಾರೆ. ವೆರಿ ಸಿಂಪಲ್ ಆದಂತಹ ಲೆಕ್ಕ. ಇನ್ನ ಟೆಕ್ಸ್ಟ್ ಬುಕ್ ಮಿಡಲ್ ಇರುವಂತಹ ಈ 3 ಕ್ವಶನ್ಸ್ ಅನ್ನ ನೋಡಿದ್ವಿ, ಯಾವುದಕ್ಕೆ, ಸಂವೇಗ ಸಂರಕ್ಷಣಾ ನಿಯಮಕ್ಕೆ ಸಂಬಂಧಪಟ್ಟಂತವು. ಇನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದಷ್ಟು ಕ್ವಶನ್ ಇದಾವ, ಏನು ನಾವೇನು ಚಾಪ್ಟರ್ ಡಿಸ್ಕಸ್ ಮಾಡ್ತೀವಲ್ಲ ಮಿಡಲ್ ಕ್ವಶನ್ಸ್ ಅಂತ, ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಕ್ವಶನ್ಸ್ ಇದಾವೆ. ಅದನ್ನ ಡಿಸ್ಕಸ್ ಮಾಡಿ ವಿಡಿಯೋ ಪಾಸ್ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಾಧ್ಯ ಆದ್ರೆ ಅಭ್ಯಾಸ ಪ್ರಶ್ನೆಗಳನ್ನ ಬಿಡಿಸ್ಲಿಕ್ಕೆ ಪ್ರಾರಂಭಿಸೋಣ. ನೋಡ್ರಿ, ಪ್ರತಿಯೊಂದು ಕ್ರಿಯೆ ಮತ್ತು ಪ್ರತಿಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಬಲಗಳಿರ್ತಾವೆ ಅಂತ ನಾವು ತಿಳ್ಕೊಂಡಿದ್ದೀವಿ. ನ್ಯೂಟನ್ ಚಲನೆ ನಿಯಮದ ಪ್ರಕಾರ ಕ್ರಿಯೆ ಪ್ರತಿಕ್ರಿಯೆ ಸಮ ಮತ್ತು ವಿರುದ್ಧವಾಗಿರುತ್ತವೆ. ಹಂಗಾದ್ರೆ ಪ್ರತಿಯೊಂದು ಕ್ರಿಯೆಗೂ ಸಮನಾದ ಪ್ರತಿಕ್ರಿಯೆ ಇರುವುದೇ ಆದ್ರೆ ಕುದುರೆ ಗಾಡಿಯನ್ನು ಎಳೆಯಲು ಹೇಗೆ ಸಾಧ್ಯವಾಯಿತು ಅಂತ ವಿವರಿಸಿ ಅಂತ ಹೇಳಿದ್ದಾರೆ. ಕುದುರೆ ಗಾಡಿಯನ್ನು ಎಳೆಯಲು ಹೇಗೆ ಸಾಧ್ಯವಾಯಿತು ವಿವರಿಸಿ. ಫಾರ್ ಎಕ್ಸಾಂಪಲ್, ಕುದುರೆ ಗಾಡಿ ಮುಂದೆ ಚಲಿಸ್ತಾ ಇದೆ ಅಂದ್ರೆ ಅದರ ಮೇಲೆ ಪ್ರಯೋಗವಾದ ಬಲ ಎಷ್ಟು ಅನ್ನೋದು ಕುದುರೆ ಗಾಡಿ ಚಲಿಸುವಿಕೆಯನ್ನು ನಿರ್ಧರಿಸ್ತದೆ. ಹೌದಾ, ಗಾಡಿಯ ಮೇಲೆ ಪ್ರಯೋಗಿಸಿದ ಬಲವು ಗಾಡಿ ಚಲಿಸುತ್ತದೆಯೋ ಇಲ್ವೋ ಎನ್ನುವುದನ್ನು ತಿಳಿಸ್ತದೆ. ಇನ್ನ ಕುದುರೆ ಆ ಕುದುರೆಯ ಗಾಡಿಯ ಘರ್ಷಣಾ ಬಲವನ್ನ, ಜಡತ್ವವನ್ನ ಮೀರಿ ಬಲವನ್ನ ಪ್ರಯೋಗಿಸಿದ್ದೆ ಅಂದ್ರೆ ಗಾಡಿ ಚಲಿಸಲೇಬೇಕು. ಕುದುರೆ ಗಾಡಿಯು ಬಲವನ್ನ ಸಹಿಸಿ ಮುಂದೆ ಬಾಗಿ ಚಲಿಸಿದಾಗ ಅದರ ಕಾಲುಗಳು ನೆಲವನ್ನ ಏನ್ ಮಾಡ್ತಾವ ಅಂದ್ರೆ ದಬ್ಬಿ ಮುಂದಕ್ಕೆ ಚಲಿಸ್ಲಿಕ್ಕೆ ಪ್ರಾರಂಭಿಸ್ತದ. ಗಾಡಿ ಯಾವಾಗ ಘರ್ಷಣಾ ಬಲಕ್ಕಿಂತ ಕುದುರೆಯ ಕಾಲಿನಿಂದ ಹಿಂಬದಿಯ ಬಲ ಹೆಚ್ಚಾದಾಗ, ಏನು ಬಲ, ಜಗ್ಗು ಬಲ ಐತಲ್ಲ, ಆ ಬಲ ಹೆಚ್ಚಾದಾಗ ಗಾಡಿ ಮುಂದೆ ಚಲಿಸಲೇಬೇಕು. ಕ್ರಿಯೆ ಪ್ರತಿಕ್ರಿಯೆ ಸಮ ವಿರುದ್ಧವಾಗಿರ್ತಾವ. ಅಂದ್ರೆ ಗಾಡಿ ಚಲಿಸಲಿಕ್ಕೆ ಎಷ್ಟು ಬಲವನ್ನು ಬೇಕಾಗಿದೆಯೋ ಅಷ್ಟು ಬಲವನ್ನ ಕುದುರೆ ಹಾಕಿದ್ರೆ ಸಾಕು, ಗಾಡಿ ಚಲಿಸ್ತದ. ಹೌದಾ, ಆದ್ರೆ ಆ ಘರ್ಷಣೆ ನೋಡ್ರಿ, ನಾನು ಬಂಡೆ ಎಕ್ಸಾಂಪಲ್ ಕೊಟ್ಟಿದ್ದೆ. ಏನು, ಬಂಡಿಯನ್ನ 2 ಜನ ಹಿಡ್ಕೊಂಡು ತಳ್ತಾರ, ಅದು ಚಲಿಸೋದಿಲ್ಲ. ಯಾಕೆ, ಜಡತ್ವವನ್ನು ಅನುಭವಿಸ್ತಿರ್ತದ. ಅಲ್ಲಾಡಿಸ್ಲಿಕ್ಕೆ ಬೇಕಾದಂತಹ ಬಲ, ಘರ್ಷಣಾ ಬಲವನ್ನ, ಬೇರೆ ಬೇರೆ ಬಲಗಳನ್ನ ಮೀರುವಂತಹ ಬಲ ನಾವು ಪ್ರಯೋಗಿಸ್ತಾ ಇಲ್ಲ, ಅದಕ್ಕೆ ಬಂಡೆ ಅಲ್ಲಾಡ್ತಾ ಇಲ್ಲ. ಅದನ್ನ ಅಲ್ಲಾಡಿಸ್ಲಿಕ್ಕೆ ಬೇಕಾದಂತಹ ಬಲವನ್ನ ನಾವು ಪ್ರಯೋಗಿಸಿದಾಗ ಬಂಡೆ ಕೂಡ ಏನಾಗ್ತದ, ಅಲ್ಲಾಡ್ತದ. ಸೇಮ್ ಅದೇ ಕೇಸ್. ಇನ್ನ ಕ್ವಶನ್ ನಂಬರ್ 2 ಅದರಲ್ಲಿ ಏನಿದೆಪ್ಪ ಅಂದ್ರೆ, ಭಾರಿ ಪ್ರಮಾಣದ ನೀರು ಅತಿ ವೇಗದಿಂದ ಹೊರಹೊಮ್ಮುವಾಗ ಅಗ್ನಿಶಾಮಕ ಸಿಬ್ಬಂದಿಯವರಿಗೆ ನೀರಿನ ಕೊಳವೆಯನ್ನು ಹಿಡಿದುಕೊಳ್ಳುವುದು ಬಹಳ ಕಷ್ಟ ಆಗ್ತದ, ಕಾರಣ ತಿಳಿಸಿ. ನ್ಯೂಟನ್ ಚಲನೆಯ 3ನೇ ನಿಯಮ ಏನು ಹೇಳ್ತದಪ್ಪ ಅಂದ್ರೆ, ಕ್ರಿಯೆ ಪ್ರತಿಕ್ರಿಯೆ ಸಮ ಮತ್ತು ವಿರುದ್ಧವಾಗಿರ್ತವೆ. 2 ಸಮ ಮತ್ತು ವಿರುದ್ಧವಾಗಿರ್ತವೆ. ಒಂದು ರಾಕೆಟ್ ನಿಂದ ನಿಷ್ಕಾಶ ಎಷ್ಟು ವೇಗದಲ್ಲಿ ಕೆಳಗೆ ಬರ್ತದ ಅಷ್ಟೇ ವೇಗದಲ್ಲಿ ರಾಕೆಟ್ ಏನಾಗ್ತದೆ ಮೇಲ್ಮುಖವಾಗಿ ಚಲಿಸ್ತದೆ ಅನ್ನೋದನ್ನ ನೀವು ಚಾಪ್ಟರ್ ನಲ್ಲಿ ಈಗಾಗಲೇ ಅಭ್ಯಾಸ ಮಾಡಿದ್ರೆ.
ಹಾಗಾದ್ರೆ ಒಂದು ಅಗ್ನಿಶಾಮಕ ಕೊಳವೆಯನ್ನು ಹಿಡ್ಕೊಂಡಿದೀವಿ. ಆ ಕೊಳವೆಯಿಂದ ನೀರು ಎಷ್ಟು ವೇಗದಲ್ಲಿ ಚಲಿಸ್ತದ ಅಷ್ಟೇ ವೇಗದಲ್ಲಿ ಕೊಳವೆ ಹಿಮ್ಮುಖವಾಗಿ ಚಲಿಸ್ಲಿಕ್ಕೆ ಪ್ರಾರಂಭಿಸ್ತದೆ. ಹಾಗಾದ್ರೆ ಹಿಮ್ಮುಖವಾಗಿ ಚಲಿಸುವಂತ ಕೊಳವೆಯನ್ನ ಅಗ್ನಿಶಾಮಕ ಸಿಬ್ಬಂದಿ ಹಿಡ್ಕೊಳ್ಳೋದು ಕಷ್ಟ ಆಗ್ಲೇಬೇಕು. ಯಾಕ ನ್ಯೂಟನ್ನ ಚಲನೆಯ ಮೂರನೇ ನಿಯಮ ಅಪ್ಲೈ ಆಗ್ತಾ ಇದೆ ಇಲ್ಲಿ. ಅದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಅದನ್ನ ಹಿಡ್ಕೊಳ್ಳೋದು ಸಮಸ್ಯೆ ಆಗ್ಲೇಬೇಕು. ನೋಡಿ ಆನ್ಸರ್, ನೀರು ನಳಿಕೆಯ ಮೂಲಕ ರಭಸವಾಗಿ ಹೊರಹೊಮ್ಮುವಾಗ ಅದರ ವಿರುದ್ಧ ದಿಕ್ಕಿನಲ್ಲಿ ಏನ್ ಮಾಡ್ತದ, ನೀರು ರಭಸವಾಗಿ ಹೊರಹೊಮ್ಮತಿರ್ತದ, ಅದರ ವಿರುದ್ಧ ದಿಕ್ಕಿನಲ್ಲಿ ಬಲವನ್ನ ಉಂಟು ಮಾಡ್ತಿರ್ತದ. ಆಗ ರಬ್ಬರ್ ನಳಿಕೆ ಹಿಂದೆ ಚಲಿಸಿದಾಗ ಅದನ್ನ ಹಿಡಿದ ವ್ಯಕ್ತಿಯು ಹಿಂದಕ್ಕೆ ಚಲಿಸ್ತಾನ. ಆಗ ಅವನು ಅದನ್ನ ಹಿಡಿದುಕೊಳ್ಳುವುದು ಕಷ್ಟ ಆಗ್ತದ. ಆಗ ಅದನ್ನ ಅವನು ಹಿಡಿದುಕೊಳ್ಳೋದೇನಾಗ್ತದ, ಕಷ್ಟ ಆಗ್ತದ. ನ್ಯೂಟನ್ನ ಚಲನೆಯ ಮೂರನೇ ನಿಯಮ. ಹೌದಾ? ಇನ್ನು ಮತ್ತೊಂದಷ್ಟು ಕ್ವಶನ್ಸ್ ನ ಡಿಸ್ಕಸ್ ಮಾಡಿ ನೋಡ್ರಿ. 4 kg ತೂಕವಿರುವ ಒಂದು ಬಂದೂಕಿನಿಂದ 50 ಗ್ರಾಂ ತೂಕದ ಗುಂಡು 35 ಮೀಟರ್ ಪರ್ ಸೆಕೆಂಡ್ದಲ್ಲಿ ಹೊರಹೊಮ್ಮುತ್ತದೆ. ಹಾಗಾದರೆ ಬಂದೂಕು ಯಾವ ಆರಂಭಿಕ ವೇಗದಲ್ಲಿ ಹಿಮ್ಮೆಡಲ್ಪಡುತ್ತದೆ ಎಂದು ಲೆಕ್ಕಾಚಾರ ಮಾಡಿ ಅಂತ ಕೇಳಿದರೆ ವೆರಿ ಸಿಂಪಲ್ ಆದದ್ದು. ಏನಪ್ಪಾ ಅಂದ್ರೆ ಬಂದೂಕಿನ ರಾಶಿಯನ್ನ ನಾನು M2 ಅಂತ ತಗೋತೀನಿ, 4 kg. M1 ಗುಂಡಿನ ರಾಶಿಯನ್ನ ತಗೋತೀನಿ, ಎಷ್ಟಪ್ಪ ಅಂದ್ರೆ 50 ಗ್ರಾಮ್ ತಗೋತೀನಿ. 50 ಗ್ರಾಮ್ ಅನ್ನು ನಾವು ಕೆಜಿ ಕನ್ವರ್ಟ್ ಮಾಡಿದಾಗ ಡಿವೈಡ್ ಬೈ 1000, 00 ಏನಕ್ಕೆ ಬಂತು ಕ್ಯಾನ್ಸಲ್. ಹಾಗಾದ್ರೆ 0.05 kg ಬಂತು. ಆಮೇಲೆ ಬಂದೂಕಿನ ರಾಶಿಯನ್ನ 0.05 kg ತಗೊಂಡಾಗ ಬಂದೂಕಿನಿಂದ ಹೊರಟಂತ ಗುಂಡಿನ ವೇಗ 35 ಮೀಟರ್ ಪರ್ ಸೆಕೆಂಡ್ ಇದೆ. ಹಾಗಾದ್ರೆ ಬಂದೂಕು ಹಿಮ್ಮೆಟ್ತದಲ್ಲ ಆ ವೇಗವನ್ನ U2 ಅನ್ನ ಕಂಡುಹಿಡಿ ಅಂತ ಹೇಳಿದ್ದಾರೆ. ಏನು ಆರಂಭಿಕ ವೇಗದಲ್ಲಿ, ಯಾವ ಆರಂಭಿಕ ವೇಗದಲ್ಲಿ ಹಿಮ್ಮೆಟ್ಟಲ್ಪಡುತ್ತದೆ. ಹೌದಾ? ಹಾಗಾದ್ರೆ M1 U1 ಪ್ಲಸ್ M2 U2 ಇನ್ನು M1 ನೋಡ್ರಿ 0.05 kg ಅಂತಿದೆ. ಹೌದಾ? ಆಮೇಲೆ U1 ಎಷ್ಟಿದೆ, 35 ಮೀಟರ್ ಪರ್ ಸೆಕೆಂಡ್ ಅಂತಿದೆ. ಪ್ಲಸ್ M2 ಎಷ್ಟಿದೆ, 4 kg. ಹೌದಾ? ಆಮೇಲೆ U2 ಏನ್ ಮಾಡ್ಬೇಕಾಗಿದೆ ಅಂದ್ರೆ ಕಂಡುಹಿಡಿಯಬೇಕಾಗಿದೆ. U2 ಏನ್ ಮಾಡ್ಬೇಕಾಗಿದೆ, ಕಂಡುಹಿಡಿಯಬೇಕಾಗಿದೆ. ವೆರಿ ಸಿಂಪಲ್ ಆದಂತ ಲೆಕ್ಕ. ಇನ್ನ ನೋಡ್ರಿ 35 ಹತ್ತಲೇ 350, 350ರ ಅರ್ಧ ಎಷ್ಟು ಅಂದ್ರೆ 175. ಹಾಗಾದ್ರೆ ಇದ್ರ ಆನ್ಸರ್ ಏನ್ ಬರ್ತದೆ ಅಂದ್ರೆ 1.75 kg ಇಂಟು ಮೀಟರ್ ಪರ್ ಸೆಕೆಂಡ್ ಪ್ಲಸ್ 4 kg ಇಂಟು U2, 4 kg ಇಂಟು U2. ಹಾಗಾದ್ರೆ ಇದನ್ನ ನಾವು ಹೆಂಗ್ ಬರೀಬಹುದಪ್ಪ ಅಂದ್ರೆ U2 is equal to 1.75 kg ಇಂಟು ಮೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ ಎಷ್ಟು, 4 kg. ಹಾಗಾದ್ರೆ kg ಏನಿತ್ತು ಅಂದ್ರೆ ಕ್ಯಾನ್ಸಲ್, ಉಳಿಯೋದೇನು ಮೀಟರ್ ಪರ್ ಸೆಕೆಂಡ್ ಅಷ್ಟೇ ಉಳಿತದ. 1.75. ಹಾಗಾದ್ರೆ ಕೆಳಗಡೆ ಒಂದು 0 ಅನ್ನು ಹೆಚ್ಚು ಮಾಡ್ಕೊಂಡಾಗ ನೋಡ್ರಿ 1.75 ನ ಡಿವೈಡ್ ಬೈ 4 din ಮಾಡೋದು. ಒಂದು 0 ಹೆಚ್ಚು ಮಾಡ್ಕೊಂಡಾಗ ಇಲ್ಲಿ ಪಾಯಿಂಟ್ ಇಲ್ಲಿ ಬರ್ತದೆ, ಮತ್ತೊಂದು 0 ಹೆಚ್ಚು ಮಾಡ್ಕೊಂಡು ಪಾಯಿಂಟ್ ಇಲ್ಲಿ ಬರ್ತದೆ. ಹಾಗಾದ್ರೆ ಇನ್ನೇನ್ ಮಾಡ್ಬೇಕಂದ್ರೆ ಕಡ್ತಾ ಹೊಡಿಬೇಕು. ಕಡ್ತಾ ಹೊಡಿಯೋದಕ್ಕಿಂತ ಮುಂಚೆ 0 ಪಾಯಿಂಟ್ ಅಂತ ತಗೋತೀನಿ. ಹಂಗಾದ್ರೆ ಒಂದು 0 ಹೆಚ್ಚಾಗ್ತದೆ. ಒಂದು 0 ಏನಾಗ್ತದೆ, ಸರಿ ಇಲ್ಲೆಲ್ಲ ಇಲ್ಲಿ ಹೆಚ್ಚಾಗ್ತದೆ. ಹಾಗಾದ್ರೆ 4 4 16, 0.4 16 ಅಂದ್ರೆ ಉಳಿತೆಷ್ಟು, 150 ಉಳಿತು. 150 ಉಳಿತು. ಮತ್ತೊಂದು 0 ತಗೋತೀನಿ ಯಾಕಂದ್ರೆ ಪಾಯಿಂಟ್ ಇದೆ, ಸೆಕೆಂಡ್ ಡಿಜಿಟ್ ಹೋಗ್ತಾ ಇದೀವಿ. ಹೌದಾ? 4 3 12. ಹೌದಾ? 4 3 12 ಎಷ್ಟು ಉಳಿತು, 300 ಉಳಿತು. 300 ಉಳಿತಾ, ಮತ್ತೆ ಒಂದು 0. ಹೌದಾ? ಮತ್ತೊಂದು 0. 4 6 24, 4 7 28, 4 7 28, 4 8 32 ಹೋಗಲ್ಲ. ಹಂಗಾದ್ರೆ 4 7 28, 4 7 28. ಹಂಗಾದ್ರೆ ನೋಡ್ರಿ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಬಂದೂಕಿನಿಂದ ಗುಂಡು ಮುಮ್ಮುಖದಲ್ಲಿ ಚಲಿಸಿತ್ತು, ಅದರ ವೇಗನು ಮುಮ್ಮುಖದಲ್ಲಿ ಇತ್ತು. ಅಲ್ಲ, ಬಂದೂಕು ಹಿಮ್ಮುಖವಾಗಿ ಚಲಿಸ್ತಾ ಇದೆ. ಬಂದೂಕು ಏನಾಗ್ತಾ ಇದೆ, ಹಿಮ್ಮುಖವಾಗಿ ಚಲಿಸ್ತಾ ಇದೆ. ಹಂಗಾದ್ರೆ -U2 ಇದು. ಹಂಗಾದ್ರೆ ಇದೇನು, -U2 ಅದನ್ನ ನಾವೇನು ಕರಿಬಹುದು, -U2 is equal to -0.437 ಮೀಟರ್ ಪರ್ ಸೆಕೆಂಡ್.
ಇದು ಏನಪ್ಪಾ ಅಂದ್ರೆ ಬಂದೂಕು ಹಿಮ್ಮೆಟ್ಟುವಿಕೆಯ ವೇಗ. ಇದು ಏನು? ಬಂದೂಕು ಹಿಮ್ಮೆಟ್ಟುವಿಕೆಯ ವೇಗ. ಬಂದೂಕು ಹಿಮ್ಮೆಟ್ಟುವಿಕೆಯ ವೇಗ ಮೈನಸ್ 0.437 ಮೀಟರ್ ಪರ್ ಸೆಕೆಂಡ್. ಯಾಕೆ ಹಿಮ್ಮೆಟ್ಟುವಿಕೆಯ ವೇಗ? ಗುಂಡು ಮುಮ್ಮುಖವಾಗಿ ಚಲಿಸ್ತಾ ಇದೆ, ಪ್ಲಸ್ ಗುಂಡಿನಾಗ್ತಾ ಇದೆ ಮುಮ್ಮುಖವಾಗಿ ಚಲಿಸ್ತಾ ಇದೆ, ಪ್ಲಸ್ ಯಾಕೆ ಎಡದಿಂದ ಬಲಕ್ಕೆ ಗುಂಡಿನಾಗ್ತದೆ ಚಲಿಸ್ತಾ ಇದೆ. ಬಂದೂಕು ಬಲದಿಂದ ಎಡಕ್ಕೆ ಬರ್ತಾ ಇದೆ, ಬಲದಿಂದ ಎಡಕ್ಕೆ ಬರ್ತಾ ಇದೆ. ಹಂಗಾರೆ ಬಲದಿಂದ ಎಡಕ್ಕೆ ಬರ್ತಾ ಇದ್ರೆ ಏನು? ನೆಗೆಟಿವ್ ಸೈನ್. ನೆಗೆಟಿವ್ ಸೈನ್ 0.437 ಮೀಟರ್ ಪರ್ ಸೆಕೆಂಡ್. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್ ಅನ್ನು ನೋಡ್ಬಿಡೋಣ. ಅದಾದ ನಂತರ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ ಅಂದ್ರೆ ಅಭ್ಯಾಸ ಪ್ರಶ್ನೆಗಳನ್ನ ಬಿಡಿಸೋಣ. ನೋಡ್ರಿ, ಒಂದು ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಇದೆ. ಏನಪ್ಪಾ ಅಂದ್ರೆ ರಾಶಿ 100 ಗ್ರಾಮ್ ಮತ್ತು 200 ಗ್ರಾಮ್ ಇರುವ ಎರಡು ವಸ್ತುಗಳು ಒಂದೇ ನೇರದಲ್ಲಿ ಕ್ರಮವಾಗಿ 2 ಮೀಟರ್ ಪರ್ ಸೆಕೆಂಡ್ ಆಮೇಲೆ 1 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುವಾಗ ಒಂದಕ್ಕೊಂದು ಡಿಕ್ಕಿ ಆಗುತ್ತವೆ. ಆ ನಂತರ ಮೊದಲ ವಸ್ತುವು 1.67 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸಲಾರಂಭಿಸಿದರೆ ಎರಡನೇ ವಸ್ತು ಯಾವ ವೇಗದಲ್ಲಿ ಚಲಿಸುತ್ತದೆ ಅಂತ ಕೇಳಿದ್ದಾರೆ. ಹಾಗಾದ್ರೆ ನಾನು M1 ಅಂತ ಯಾವ್ದು ನೋಡ್ತೀನಿ ಅಂದ್ರೆ 100 ಗ್ರಾಮ್ ಅನ್ನು ತಗೋತೀನಿ. 100 ಗ್ರಾಮ್ ಡಿವೈಡ್ ಬೈ 1000, 2 0 ಕ್ಯಾನ್ಸಲ್ ಆಯಿತು. ಹಾಗಾದ್ರೆ ಎಷ್ಟು ಬಂತು? 0.1 kg. 0.1 kg 100 ಗ್ರಾಮ್ ಅಂದರೆ. ಇನ್ನು M2 ಎಷ್ಟಿದೆ? 200 ಗ್ರಾಮ್ ಇದೆ, ಡಿವೈಡ್ ಬೈ 1000, ಡಿವೈಡೆಡ್ 1000. ಹಾಗಾದರೆ ಎಷ್ಟು ಬಂತು? 0.2 kg. 0.2 kg. ಇನ್ನು U1 ಎಷ್ಟು ಕೊಟ್ಟಿದ್ದಾರೆ ಅಂದರೆ 2 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಆಮೇಲೆ U2 ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ 1 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. 1 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಹಾಗಾದ್ರೆ ಎರಡೂ ವಸ್ತುಗಳು ಏನು ಒಂದಕ್ಕೊಂದು ಡಿಕ್ಕಿ ಹೊಡಿಕೊಂತ ಮುಂಚಿನ ಸಂವೇಗ. ಎರಡು ವಸ್ತುಗಳು ಡಿಕ್ಕಿ ಹೊಡೆಯುವ ಮುನ್ನದ ಸಂವೇಗ ಸೂತ್ರ ಏನು ತಗೋತೀವಿ? M1 U1 ಪ್ಲಸ್ M2 U2. ಹಾಗಾದ್ರೆ M1 ಎಷ್ಟಿದೆ? 0.1 ಇಂಟು U1 ಎಷ್ಟಿದೆ? 2 ಮೀಟರ್ ಪರ್ ಸೆಕೆಂಡ್ ಪ್ಲಸ್ M2 ಎಷ್ಟಿದೆ? M2 0.2 kg. ಇದು ಕೂಡ kg. 0.2 kg ಇಂಟು 1 ಮೀಟರ್ ಪರ್ ಸೆಕೆಂಡ್. ಹಾಗಾದ್ರೆ ಏನು? 0.1 ಇಂಟು 2 0.2 ಪ್ಲಸ್ 0.2. ಹೌದಾ? ಹಾಗಾದ್ರೆ 0.4 kg ಇಂಟು ಮೀಟರ್ ಪರ್ ಸೆಕೆಂಡ್. ಇದೇನಪ್ಪಾ ಅಂದ್ರೆ ಎರಡು ವಸ್ತುಗಳು ಡಿಕ್ಕಿ ಹೊಡೆಯುವ ಮುನ್ನ ಸಂವೇಗ. ಎರಡು ವಸ್ತುಗಳು ಡಿಕ್ಕಿ ಹೊಡೆಯುವಂತ ಮುನ್ನ ಸಂವೇಗ. ಇನ್ನು ಎರಡೂ ವಸ್ತುಗಳು ಡಿಕ್ಕಿ ಹೊಡೆದ ನಂತರದ ಸಂವೇಗ. ನಂತರದ ಸಂವೇಗ. ಹಾಗಾದ್ರೆ M1 V1 ಪ್ಲಸ್ M2 V2. M2 V2. M1 ಎಷ್ಟಿದೆ? 0.1 kg ಪ್ಲಸ್ V1 ಎಷ್ಟಿದೆ? V1 ಎಷ್ಟಿದೆ? 1.67 ಮೀಟರ್ ಪರ್ ಸೆಕೆಂಡ್. V1 ಎಷ್ಟಿದೆ? 1.67 ಮೀಟರ್ ಪರ್ ಸೆಕೆಂಡ್. 1.67 ಮೀಟರ್ ಪರ್ ಸೆಕೆಂಡ್ ಪ್ಲಸ್ M2 ಎಷ್ಟಿದೆ? 0.2 kg. 0.2 kg ಇಂಟು V2. ಇಂಟು V2. ಹಾಗಾದ್ರೆ 0.1 ಇಂಟು 67. 0.1 ಇಂಟು 67. ಹೌದಾ? ಈ ಒಂದು 0.1 ಏನಿದೆಯಲ್ಲ, ಒಂದು ಡಿಜಿಟ್ ಮುಂದೆ ಹೋಗಿಸ್ಬೇಕಾದ್ರೆ ನಾವು ಇದನ್ನ ಏನು ಮಾಡ್ಕೊಳ್ತೀವಿ ಅಂದ್ರೆ ಈಕ್ವಲ್ ಟು 1 ಇಂಟು 1 kg ಇಂಟು 0.167. ಯಾಕೆ ಒಂದು ಡಿಜಿಟ್ ಏನಾದ್ರು ಹಿಂದೆ ಬಂದ್ವಿ, ಇದು 0.1 ಇದ್ದದನ್ನ 1 ಮಾಡ್ಕೊಳ್ಳಿಕ್ಕೆ ಪ್ಲಸ್ 0.2 kg ಇಂಟು V2. kg ಇಂಟು V2. ಹಾಗಾದ್ರೆ 0.67 ಒಂದೇ 0.67. ಹೌದಾ? 0.167
7 plus 0.2 kg V2 into V2. ಹಾಗಾದ್ರೆ ಏನಪ್ಪ ಅಂದರೆ ಇದು 0.1 plus 2 367 ಆಗ್ತದೆ. ಎಷ್ಟಾಗ್ತದೆ? 0.167 ಮತ್ತು 0.367 V2 ಹಾಗಾದ್ರೆ ಸಂವೇಗ ಸಂರಕ್ಷಣಾ ನಿಯಮದ ಪ್ರಕಾರ ಸಂವೇಗ ಸಂರಕ್ಷಣಾ ನಿಯಮದ ಪ್ರಕಾರ ಏನಪ್ಪಾ ಅಂದ್ರೆ ಎರಡೂ ಸಂವೇಗಗಳು ಸಮ ಸಮ ಹಾಗಾದ್ರೆ 0.367 V2 is equal to ಎಷ್ಟು ಬರ್ತದಪ್ಪ ಅಂದ್ರೆ V2 is equal to 0.4 kg into meter per second. ಹಾಗಾದ್ರೆ V2 is equal to ಏನಪ್ಪ ಅಂದ್ರೆ 0.4 divided by 0.367 0.4. ಹಾಗಾದ್ರೆ V2 is equal to 1.08 meter per second 1.08 meter per second. ಹೌದಾ? ಇಷ್ಟು ಏನಪ್ಪ ಅಂದ್ರೆ ಟೆಕ್ಸ್ಟ್ ಬುಕ್ ಮಿಡಲ್ ಅಲ್ಲಿ ಇರುವಂಥ ಕ್ವಶನ್ಸು. ಇನ್ನು ಅಭ್ಯಾಸ ಪ್ರಶ್ನೆಗಳನ್ನ ಒಂದೊಂದಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ, ಬಿಡಿಸ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಾನು ಮೊದಲೇ ಹೇಳ್ದಂಗೆ ನಿಮಗೇನಾದರೂ ಈ ವಿಡಿಯೋಸ್ ಇಷ್ಟ ಆಗ್ತಾ ಇದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡುವಂಥ ಕೆಲಸ ಮಾಡಿರಿ, ಅವ್ರಿಗೂ ಹೆಲ್ಪ್ಫುಲ್ ಆಗ್ತದೆ. ನೀವು ಏನು ಪೂರ್ತಿ ಲೆಕ್ಕವನ್ನು ಬಿಡಿಸೋದು ಬೇಡ, ಡಾಟಾ ಅಷ್ಟೇ ತೆಗೆದುಕೊಂಡ್ರೂ 1 ಮಾರ್ಕ್ಸ್ ಬರ್ತದೆ ಇಂತಹ ಲೆಕ್ಕಗಳಲ್ಲಿ. ಆಮೇಲೆ ಇವೇನಪ್ಪ ಅಂದರೆ ಗ್ಯಾರಂಟಿ ಕ್ವಶನ್ಸು. ಹೌದಾ? ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸು. ಸದ್ಯದ 9th ಸ್ಟ್ಯಾಂಡರ್ಡ್ ದೃಷ್ಟಿಯಿಂದ COVID-19 ಸಮಯದಲ್ಲಿ ಇಂಥ ಚಾಪ್ಟರ್ಸ್ಗಳನ್ನು ಕ್ಲಿಯರ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಅದ್ರ ಜೊತೆಗೆ ಉಳಿದ ಚಾಪ್ಟರ್ಸನ್ನು ಬಯೋ ಚಾಪ್ಟರ್ಸನ್ನು ಭಾಳ ಈಸಿಯಾಗಿ ಓದ್ಕೊಳ್ಬೋದು. ಇದನ್ನು ಓದ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಸಾಲ್ವ್ ಮಾಡೋ ಮೆಥಡ್ ಗೊತ್ತಿದ್ರೆ ಮಾತ್ರ ಸಾಧ್ಯ. ಹೌದಾ? ಅದಕ್ಕೆ ಮತ್ತೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಮಾಡಿರಿ ಅಂತ ಹೇಳ್ತಾ ಅಭ್ಯಾಸ ಪ್ರಶ್ನೆಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೇಳ್ತಾ ಈ ವಿಡಿಯೋಗೆ ವಿರಾಮ ನೀಡ್ತೀನಿ. ಥ್ಯಾಂಕ್ ಯು ಸೋ ಮಚ್.